ನೀರಿಂದ ಭಾಳ ತ್ರಾಸ ಐತಿ ನೋಡ್ರಿ. ನೀರಿಲ್ರಿ, ಏನಿಲ್ರಿ, ಈ ಕಡೆಗೆ ಯಾರು ಬರಗಲ್ರಿ ಇಲ್ಲಿ. ಅವ್ರು ಯಾವಾಗ ಬರ್ತಾರೆ? ಎಲೆಕ್ಷನ್ ಟೈಮ್ ಬರ್ತಾರೆ ನೋಡ್ರಿ. ಎಲೆಕ್ಷನ್ ಟೈಮ್ ಮುಂದೆ ನಮಗೆ ಹಾಕ್ಬೇಕ್ರಿ, ನಮ್ದು ಗೆಲ್ತದೆ, ನಮ್ದು ಪಕ್ಷ ಎಲ್ಲ ಮಾಡಿ ಕೊಡ್ತೀವಿ ಅಂತಾರೆ. ಒಂದಿಟ್ಟು ಒಳ್ಳೆ ಓದ್ತೀವಿ, ರಿಟರ್ನ್ ಬರ್ಬೇಕು ಬರಲ್ಲ ಹೇಳ್ರಿ. ಫಿಲ್ಟರ್ ನೀರು ಮಾಡ್ಯಾರ, ತಿರ್ಗಿ ಅದು ಕಲ್ಲೊಂದು ಹಾಕಿದ ಒಳ್ಳೆ ಪ್ಲಸ್ಸನ್ ಇಲ್ರಿ. ಅದು ಒಂದು ತಿಂಗಳೂ ಯೂಸ್ ಆಗಿರ್ತಾರೆ ಕುಡಿಯೋ ನೀರಿಂದ. ಫಿಲ್ಟರ್ ನೀರು ಮಿಕ್ಕಿದ್ದು ಏನಿಲ್ರಿ ಇಲ್ಲಿ. ಇನ್ನಾದರೂ ಅಧಿಕಾರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಏನ್ರಿ ಎಸಿಯಲ್ಲಿ ಕುಂತ ಕಾಲ ಕಳೆಯೋದಲ್ಲ, ಗ್ರಾಮಗಳಿಗೆ ಬನ್ನಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಅನ್ವೇಷ್ ನಾಯಕ್. ವೀಕ್ಷಕರೇ, ನಮ್ಮ ಐ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ವೀಕ್ಷಕರೇ, ನಾವಿರೋದು ಮಸ್ಕಿ ತಾಲೂಕಾ ವ್ಯಾಪ್ತಿಯಲ್ಲಿ ಬರುವಂತಹ ಬಪ್ಪೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಅಂಪನಾಳ್ ಗ್ರಾಮದಲ್ಲಿ ಇದೀವಿ. ಇಲ್ಲಿ ಅಂಪನಾಳ್ ಗ್ರಾಮದಲ್ಲಿ ಏನು ಸಮಸ್ಯೆ ಇದೆ ಅಂತಂದ್ರೆ, ಈ ಒಂದು ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಸಿಸಿ ರಸ್ತೆ ಸರಿಯಾದ ರೀತಿ ಇಲ್ಲ, ಅಂಡ್ ಶೌಚಾಲಯ ಪ್ರಾಬ್ಲಮ್ ಆಗಿದೆ. ಅಂಡ್ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಹಲವು ಬಾರಿ ತಂದ್ರು ಕೂಡ ಅಧಿಕಾರಿಗಳು ಯಾವುದಕ್ಕೆ ಕ್ಯಾರೆ ಅಂತ ಇಲ್ಲ. ಗ್ರಾಮಸ್ಥರು ಒಂದು ಕುಡಿಯುವ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಜೊತೆಲಿ ಗ್ರಾಮಸ್ಥರಿದ್ದಾರೆ, ಮಾತಾಡ್ಸೋಣ, ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಈ ಒಂದು ಅಂಪನಾಳ್ ಗ್ರಾಮದಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅಮ್ಮ? ನೀರಿಂದ ಭಾಳ ತ್ರಾಸ ಐತಿ ನೋಡ್ರಿ. ನೀರಿಲ್ರಿ, ಯಾವ ಶೌಚಾಲಯ ಇಲ್ರಿ, ಏನೇನಿಲ್ರಿ, ಈ ಕಡೆಗೆ ಯಾರು ಬರಗಲ್ರಿ ಇಲ್ಲಿ. ಈ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಏನಾದ್ರು ಬಂದಿದ್ರಾ ಈ ಕಡೆ? ಯಾರು ಬಂದಿಲ್ರಿ, ಇಲ್ಲಿ ಬಂದಾರ್ರಿ ಊರಿಗೆ. ಯಾರ್ಯಾರು ಬರಲ್ಲ, ಏನಿಲ್ಲ, ಯಾರು ನೋಡಂಗಿಲ್ರಿ ಕಡೆ. ಅಮ್ಮ, ಇದು ನೀರಿನ ಸಮಸ್ಯೆ ಎಷ್ಟು ದಿನದಿಂದ ಇದೆ? ಏಕೈತಿ ಬಿಡ್ರಿ. ನೀರಿಂದ ಸಿಕ್ಕೂ ಸಿಗಲಾರ್ದಾರಿಗಿಲ್ರಿ ನೀರಿಂದ. ಈ ನೀರು ಇವಾಗ ನೀರು ಮತ್ತೆ ಡೈಲಿ ನೀರಿನ ಸಮಸ್ಯೆ ಆಗ್ತಿದೆ. ಹೆಂಗ್ ಇವಾಗ ನೀರಿಂದ ಹೆಂಗ್ ಇದು ಮಾಡ್ತಾ ಇದ್ರ? ಮತ್ತೆ ಏನ್ ಮಾಡ್ತಾರ ನೋಡ್ರಿ. ನೀರಿಂದ ಇದು ಒಂದೈತ್ರಿ, ಇದೊಂದು ಕೆಟ್ಟೋದ್ರೆ ನೀರಿಲ್ರಿ. ಈಗ ದನಕ್ಕಿಲ್ಲ, ಮನುಷ್ಯರಿಗೆಲ್ಲ ನೀರ ಇಲ್ರಿ. ಯಾವ್ದೊಂದು ಫಿಲ್ಟರ್ ನೀರಿಲ್ಲ, ಒಂದು ಅಷ್ಟಕ್ಕ ಬಿಟ್ಬಿಟ್ಟಾರ. ಅದನ್ನ ಮಾಡ್ಸ್ಯಾರ್ರಿ, ಅದ್ರ ತಿರುಗಿ ಅದ್ರ ಸನ್ಯಾಕ ಯಾರಿಲ್ಲ. ಈಗ ನಿಮಗೆ ಮೇನ್ ಆಗಿ ನೀರಿನ ಸಮಸ್ಯೆ, ನೀರಿಂದ ಕುಡಿಯೋ ನೀರಿನ ವ್ಯವಸ್ಥೆ ಸರಿಗಿಲ್ರಿ. ಬೋರಿನ ಮುಂದೆ ಅವಲಂಬಿತವಾಗಿದ್ದೀವಿ. ನೀರು ಬೇಕಂದ್ರೆ ಪರದಾಡ್ಬೇಕು ನಾವು. ಆಮೇಲೆ ಫಿಲ್ಟರ್ ನೀರಿಂದನೂ ಕೆಟ್ಟೋಗಿದೆ. ಈಗ ಕೆಟ್ಟೋಗಿ 1 ವರ್ಷ ಆಯ್ತು, ಅದೂ ರಿಪೇರಿ ಇಲ್ಲ. ರೋಡ್ ವ್ಯವಸ್ಥೆ ಸರಿಗಿಲ್ಲ. ನಾವು ಏನು ಮಾಡೋಕೆ ಹೋದ್ರೂ ಸರಿ ವ್ಯವಸ್ಥೆ ನೋಡಿಲ್ಲ, ಬರ್ತಾ ಇಲ್ಲ, ಯಾರು ಕೇಳ್ತಾ ಇಲ್ಲ. ಅಧಿಕಾರಿಗಳು ಯಾರು ಬಂದಿಲ್ರಿ, ಯಾರು ಬಂದಿಲ್ಲ, ಯಾರು ಬರಲ್ಲ. ಊರಲ್ಲಿ ಯಾರು ನೋಡಿಲ್ಲ. ಓಟಿಗೆ ಬಂದವ್ರು ಹೊಳ್ಳಿ ಬಂದೇ ಇಲ್ಲ. ಶೌಚಾಲಯ ವ್ಯವಸ್ಥೆ ಸರಿಗಿಲ್ಲ. ಆಮೇಲೆ ಒಟ್ಟು ಯಾವ ರೀತಿಯಿಂದನೂ ಸರಿಗಿಲ್ಲ, ಅಭಿವೃದ್ಧಿ ಆಗಿಲ್ಲ. ಯಾವ ಕಾರ್ಯಕ್ರಮಗಳು ಅಭಿವೃದ್ಧಿ ಆಗಿಲ್ಲ. ಕುಡಿಯೋ ನೀರೇ ಇಲ್ಲ, ಫಿಲ್ಟರ್ ನೀರಿಲ್ಲ. ಕಡೆಗೆ ಅವನ ತಂದು ಕುಡಿದೇವಂದ್ರೆ ಅವು ಕೂಡ ಇಲ್ರಿ. ಮಂದಿ ಊರಿಗೆ ಹೋಗಿ ತರೋದು ಆತೈತೇನ್ರಿ? ಒಬ್ಬೊಬ್ರು ನಮ್ಮಂತ ಹೆಣ್ಮಕ್ಳು ಹೋಗಿ ಅಂತ ತರ್ತಾವ್ರಿ. ಕಷ್ಟ ಐತಿ ನೋಡ್ರಿ. ತರ್ತಾರೆ, ಗಂಡು ಮಕ್ಳು ಇದ್ದಾರೆ. ಹಂಗಾಗೈತಿ ನೋಡ್ರಿ ಇದಕ್ಕೆ ನೀರು. ವೀಕ್ಷಕರೇ ನೋಡ್ತಾ ಇದ್ರ. ಅಂಡ್ ಇಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಸರಿಯಾದ ರೀತಿ ಕೆರೆ ಕೂಡ ಭರ್ತಿ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಶೌಚಾಲಯದ ವ್ಯವಸ್ಥೆ ಕೂಡ ಇಲ್ಲ, ಸಿಸಿ ರಸ್ತೆ ಕೂಡ ಇಲ್ಲ. ಅರೆಬರೆ ಕಾಮಗಾರಿ ಮಾಡಿ ಇದನ್ನ ಅಲ್ಲಿಗೆ ನಿಲ್ಲಿಸಿದ್ದಾರೆ. ಈ ಒಂದು ನಲ್ಲಿನ ಇಟ್ಕೊಂಡು ಇದ್ರ ಮೇಲೆ ಅವಲಂಬಿತ ಆಗಿದ್ರೆ ಈ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಕುಡಿಯೋ ನೀರಿಗಾಗಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಿದ್ರೆ ಗೊತ್ತಿಲ್ಲ. ಸೌಕರ್ಯ ಇಲ್ಲ. ಅಂಡ್ ಕುಡಿಯೋ ನೀರಿನ ವ್ಯವಸ್ಥೆ ಮೊದಲೇ ಇಲ್ಲ. ನೋಡ್ತಾ ಇರಬಹುದು. ಅಂಡ್ ಇಲ್ಲಿ ಟ್ಯಾಂಕರ್ ಮೂಲಕ ನೀರು ತಂದು ನೀರು ಕೊಡುವಂತ ವ್ಯವಸ್ಥೆ ಆಗಿದೆ. ಕೆರೆ ಬೇರೆ ಇದೆ, ಸರಿಯಾದ ರೀತಿ ಕೆರೆ ತುಂಬಿಸ್ಕೊಂಡು ಜನರಿಗೆ ಸರಿಯಾದ ರೀತಿ ನೀರು ಸಪ್ಲೈ ಮಾಡುವಂತ ಕೆಲಸ ಮಾಡ್ತಾ ಇಲ್ಲ. ಪಾಪ ಇಲ್ಲಿ ಜನ ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದ್ರು ಯಾವುದಕ್ಕೂ ಕ್ಯಾರೆ ಅಂತ ಇಲ್ಲ. ಈ ಒಂದು ನೀರಿನ ಸಮಸ್ಯೆ ಅಂತ ಅಲ್ಲ. ಈ ಒಂದು ಅಂಪನಾಳ್ ಗ್ರಾಮದಲ್ಲಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಸರಿಯಾದ ರೀತಿ ಇಲ್ಲ. ಸಿಸಿ ರಸ್ತೆಗಳು, ಚರಂಡಿಗಳು, ಅಲ್ಲಿ ಪೈಪ್ಗಳು ಒಡೆದು ನಿಂತಿದ್ದಾವೆ. ಅಂಡ್ ಹೈಟೆಕ್ ಶೌಚಾಲಯನ ನಿರ್ಮಾಣ ಮಾಡಿದರೆ KKRD ಮೇಲೆ, ಅದು ಕೂಡ ಹಾಗೆ ಗಬ್ಬೆದ್ದು ನಾರ್ತಾ ಇದೆ. ಉದ್ಘಾಟನೆ ಕೂಡ ಆಗಿಲ್ಲ. ಈ ರೀತಿ ಒಂದು ಇಲ್ಲಿ ಏನಪ್ಪಾ ಅಂತಂದ್ರೆ ತಾಲೂಕಾ ಪಂಚಾಯಿತಿ ಆಡಳಿತ ತುಂಬಾ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಇನ್ನಾದರೂ ಅಧಿಕಾರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಏನ್ರಿ ಎಸಿಯಲ್ಲಿ ಕುಂತ ಕಾಲ ಕಳೆಯೋದಲ್ಲ, ಗ್ರಾಮಗಳಿಗೆ ಬನ್ನಿ. ಏನು ವೋಟಿಂಗ್ಗೋಸ್ಕರ ಯಾವ ರೀತಿ ಬರ್ತೀರಾ? ಸಮಸ್ಯೆ ಕೇಳಕ್ಕೂ ಬನ್ನಿ. ಪಾಪ ಜನ ಇಲ್ಲಿ ಗ್ರಾಮಸ್ಥರು ಇಡೀ ನಿಮ್ಮ ಸರ್ಕಾರದ ವಿರುದ್ಧ ಮತ್ತು ಆ ಗ್ರಾಮ ಪಂಚಾಯಿತಿ ವಿರುದ್ಧ, ತಾಲೂಕಾ ಪಂಚಾಯಿತಿ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ನಮ್ಮ ಜೊತೆಲಿದ್ದಾರೆ, ಮಾತಾಡ್ಸೋಣ. ಮಸ್ಕಿ ತಾಲೂಕಿನ ಅಂಪನಾಳ ಗ್ರಾಮದಲ್ಲಿ ನೀರಿನ ವ್ಯವಸ್ಥೆ ಕಮ್ಮಿ ಇದೆ. 15 ದಿನ ಆಯಿತು, ನೀರಿಲ್ಲ. ದನಕರುಗಳು ಹೆಂಗೆ ಮಾಡಬೇಕು? ರೋಡ್ ಇಲ್ಲ ಸರಿಯಾಗಿ, ಬಾತ್ರೂಮ್ ವ್ಯವಸ್ಥೆ ಇಲ್ಲ. ಒಡೆಬಾರಿ ನೀರಂತ ಎಷ್ಟಂತ ತಂದು ಹಾಕ್ಬೇಕು ಮನೆಗಳಿಗೆ. PDO ಆಗಿ ಹೇಳಿದ್ರೆ ಸಮಸ್ಯೆ ಆಗ್ತಾ ಇದೆ. 15 ದಿನ ಆಯ್ತು ಇಲ್ಲಿಗೆ. PDO ಆಗಿ ಹೇಳಿದ್ರೆ ಕಿವಾಗ ಹಾಕ್ಯನಲ್ಲ. ಮೆಂಬರ್ಗಳಿಗೆ ಆದ್ರೆ ಕಿವಾಗ ಹಾಕ್ಯನಲ್ಲ. ಅಲ್ಲಿ ಅರ್ಧ ರೋಡ್ ಮಾಡೋದು, ಅರ್ಧ ಸಿಸಿ ರೋಡ್ ಬಿಡೋದು ಎಲ್ಲ ಒಣಿ ಮಾಡ್ಬೇಕು. ಮಾಡಂಗಿದ್ರೆ ಒಂದು ಒಣಿಗೆ ಯಾಕೆ ಮಾಡ್ಬೇಕು? ಎಲ್ಲರೂ ಓಟ್ ಹಾಕ್ತಾರೆ ಅಂಕಾರ, ಅವ್ರು ಒಂದ ಹಾಕ್ತಾರೆ ಮಾಡ್ಸ್ಕೊಂಡಾರ. ಅಧಿಕಾರಿಗಳು ಬಂದು ಭೇಟಿ ಯಾರು ನೀಡಿಲ್ಲ. ನಮ್ಮ ಓಣಿ ಕಡೆ ಅಧಿಕಾರಿಗಳು ಭೇಟಿ ಬಂದು ಅಕ್ಷಿ ಒಳಗ ನೀರಿನ ವ್ಯವಸ್ಥೆ ನೀರನ್ನೇ ಇಲ್ಲ ಅಲ್ಲಿ. ಶೌಚಾಲಯದ ಪ್ರಾಬ್ಲಮ್ ಇದೆ ಅಂತ. ಶೌಚಾಲಯದ್ದು ಪ್ರಾಬ್ಲಮ್ ಐತಿ. ಜಾಲಕ್ಕೆ ಹೋಗ್ಬೇಕು ಶೌಚಾಲಯಕ್ಕೆ. ಅನಿವಾರ್ಯ ಒಬ್ಬರು ಹೆಣ್ಮಕ್ಳು ಹೋಗಕ್ಕಾಗತ್ತಾ? ಆಗಲ್ಲ. ಅಮ್ಮ, ಇಲ್ಲಿ ಏನೇನು ಆಗ್ಬೇಕಾಗಿತ್ತು ಇನ್ನು ಕೆಲಸ ಕಾರ್ಯಗಳು? ಶೌಚಾಲಯ ಆಗ್ಬೇಕು, ಸಿಸಿ ರೋಡ್ಗಳು ಆಗ್ಬೇಕು, ನೀರಿನ ವ್ಯವಸ್ಥೆ ಆಗ್ಬೇಕು. ಫಿಲ್ಟರ್ ನೀರಿಲ್ಲ, ಬೇವ್ರಿಗೆ ಫಿಲ್ಟರ್ ನೀರು ತರ್ತೀವಿ ಏನ್ರಿ.
ಸೊ ವೀಕ್ಷಕರೇ, ನಾವಿರೋದು ಹಂಪನಾಳ್ ಗ್ರಾಮದಲ್ಲಿದ್ದೀವಿ. ಆ್ಯಂಡ್ KKRDB ಯೋಜನೆ ಅಡಿಯಲ್ಲಿ ಆ್ಯಂಡ್ 26 ಲ್ಯಾಕಲ್ಲಿ ಒಂದು ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಿದ್ದಾರೆ. ಆ್ಯಂಡ್ ಗ್ರಾಮದಲ್ಲಿ ಇದುವರೆಗೂ ಅದು ಉದ್ಘಾಟನೆ ಆಗಿಲ್ಲ, ಹಾಗೆ ಬಿದ್ದಿದೆ. ಶೌಚಾಲಯಕ್ಕೆ ಹೋಗಬೇಕಾದ್ರೂ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ಅಲ್ಲಿ ನೋಡ್ತಾ ಇರ್ಬೋದು, ಒಂದು ಹೈಟೆಕ್ ಶೌಚಾಲಯ, ಅದು ಇದುವರೆಗೂ ಉದ್ಘಾಟನೆ ಆಗದೆ ಹಾಗೆ ಬಿದ್ದಿದೆ. ನಮ್ಮ ಜೊತೆಲಿ ಗ್ರಾಮಸ್ಥರಿದ್ದಾರೆ, ಮಾತಾಡ್ಸೋಣ, ಏನು ಹೇಳ್ತಾರೆ ಕೇಳೋಣ. ಶೌಚಾಲಯ ಏನಾಗಿದೆ, ಯಾವ ಯೋಜನೆ ಅಡಿಯಲ್ಲಿ ಆಗಿದೆ, ಆ್ಯಂಡ್ ಎಷ್ಟು ಲಕ್ಷದ್ದು, ಅದು ಏನು ಉದ್ಘಾಟನೆ ಆಗಿಲ್ವಾ ಸರ್? ಇದು KKRDB ಯೋಜನೆ ಅಡಿಯಲ್ಲಿ 26 ಲಕ್ಷ ಇದ್ರಿ ಸರ್. ಇದ್ರ ಬಗ್ಗೆ ಸಂಬಂಧಪಟ್ಟ ಕಾಂಟ್ರಾಕ್ಟ್ರಿಗೆ ಒಂದು ಹಲವಾರು ಸಾರಿ ಫೋನ್ ಮಾಡಿದ್ರು ಕೂಡ ರೆಸ್ಪಾನ್ಸ್ ಇಲ್ಲ. ಇಲ್ಲಿ ಬೋರ್ ಹಾಕಿ ನೀರಿನ ಸಪ್ಲೈ ಮಾಡಿರಿ, ಟ್ಯಾಂಕರ್ ಕುಂದಿಸ್ರಿ, ಮತ್ತು ಕರೆಂಟ್ ವ್ಯವಸ್ಥೆ ಮಾಡಿರಿ, ಮತ್ತು ಸೋಲಾರ್ ವ್ಯವಸ್ಥೆ, ಇದಕ್ಕೆ ಎಸ್ಟಿಮೇಟ್ನಲ್ಲಿ ಅವೆಲ್ಲ ಇದ್ದಾವೆ ಸರ್. ಅವೆಲ್ಲ ಮಾಡ್ಲಾರ್ದಂಗೆ ಅರ್ಧಂಬರ್ಧ ಮಾಡಿ ಇವತ್ತಿಗೆ ಶಾಸಕರಿಗೂ ಇದನ್ನ ಗಮನಕ್ಕೆ ತಂದಿದ್ದೆ, ಅವರು ಕೂಡ ಫೋನ್ ಮಾಡಿ ಹೇಳ್ಯಾರ. ಆದರೆ ಇವತ್ತಿಗೆ ರೆಸ್ಪಾನ್ಸ್ ಇಲ್ರಿ ಸರ್. ಇದು ಉದ್ಘಾಟನೆ KKRDB ಆಗಿದೆ. ಎಷ್ಟು ಲಕ್ಷದ್ದು ಸರ್? 26 ಲಕ್ಷ ಐತೆ ಸರ್. ಇವತ್ತು ಮಹಿಳೆಯರು ಏನಾಯ್ತು ಸರ್, ಬೀದಿಗೆ ಬಂದು ಇಲ್ಲಿ ದಾರಿಯಲ್ಲಿ ಕುಂದ್ರುವಂಥ ಪರಿಸ್ಥಿತಿ ಆಗಿದೆ. ಅವರಿಗೆ ಮರ್ಯಾದರಿಗೆ, ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಗೌರವ ಸಿಗಬೇಕಂದ್ರೆ ಇದು ಶೌಚಾಲಯ ಬೇಗ ಉದ್ಘಾಟನೆ ಆಗಬೇಕು. ಇಲ್ಲಿ ಬೋರಿನ ವ್ಯವಸ್ಥೆ ಮಾಡಿಕೊಡ್ಬೇಕು, ಕರೆಂಟು ವಿದ್ಯುತ್ ವ್ಯವಸ್ಥೆ ಮಾಡಿಕೊಡ್ಬೇಕು. ಇದನ್ನು ಉದ್ಘಾಟನೆ ಮಾಡೋಕ್ಕೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ಮಾನ್ಯ ಶಾಸಕರು ಇದನ್ನ ಅವ್ರ ಮೇಲೆ ಕ್ರಮ ತಗೋಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾರೆ. ನೋಡ್ತಾ ಇದ್ರೆ ಒಂದು ಹೈಟೆಕ್ ಶೌಚಾಲಯ ಹಾಗೆ ಬಿದ್ದಿದೆ. ಅಧಿಕಾರಿಗಳದು ಆದಷ್ಟು ಬೇಗ ಉದ್ಘಾಟನೆ ಮಾಡ್ತಾರಾ ಇಲ್ವಾ ಕಾದು ನೋಡಬೇಕಾಗಿದೆ. ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಕೂಡ ಇಲ್ಲ. ಜನ ಬೇರೆ ಊರಿಗೆ ಹೋಗಿ ಕುಡಿಯುವ ನೀರು ತರುವಂಥ ಪ್ರಸಂಗ ನಿರ್ಮಾಣ ಆಗಿದೆ. ಕೆರೆ ನೀರು ಬಿಟ್ಟಿದ್ದಾರೆ, ಅವು ಕೂಡ ಸ್ವಚ್ಛತೆ ಇಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇದ್ರೆ ಕುಡಿಯುವ ನೀರಿನ ಶುದ್ಧ ನೀರಿನ ಘಟಕ ಏನಾಗಿದೆ ಅಂತಂದರೆ ಪೂರಾ ಎಲ್ಲ ಹಾಳೆದೋಗಿದೆ. ಇದನ್ನು ಮೇಂಟೆನ್ಸ್ ಕೂಡ ಇಲ್ಲಿ ಗ್ರಾಮ ಪಂಚಾಯತ್ ಸರಿಯಾದ ರೀತಿ ಮಾಡಿಲ್ಲ. ಆ್ಯಂಡ್ ಇವಾಗ ನಾವು ನೋಡೋಣ ಒಳಗಡೆ ಯಾವ ರೀತಿ ಎಲ್ಲ ಇದೆ. ಅಣ್ಣ ಇದು ತೆಗಿಯೋಣ ಬನ್ನಿ ಸ್ವಲ್ಪ. ಇಲ್ಲಿ ನೋಡ್ತಾ ಇದ್ರ ಈ ಒಂದು ನೋಡಿ ಹ್ಯಾಪಿ ಹಂಗೆ ಬಾ. ನೋಡ್ತಾ ಇದ್ರ ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಹಂಪನಾಳ್ ಬಪ್ಪೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಶುದ್ಧ ಕುಡಿಯುವ ನೀರಿನ ಘಟಕ ನೋಡಿ. ಎಲ್ಲ ಲಕ್ಷಗಟ್ಟಲೆ ಖರ್ಚು ಮಾಡಿ ಸರ್ಕಾರ ಶುದ್ಧ ಕುಡಿಯುವ ನೀರು ಪ್ರತಿ ಹಳ್ಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅಂತ ಎಲ್ಲ ರೀತಿ ವ್ಯವಸ್ಥೆ ಮಾಡಿಕೊಟ್ರು. ಇಲ್ಲಿ ಒಂದು ಸರಿಯಾದ ರೀತಿ ಒಂದು ಮೇಂಟೆನ್ಸ್ ಇಲ್ಲ. ಕುಡಿಯುವ ನೀರಿಗಾಗಿ ಪರದಾಡುವಂಥ ಪ್ರಸಂಗ ನಿರ್ಮಾಣ ಆಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಎಚ್ಚೆತ್ಕೊಳ್ಳಿ. ನೋಡ್ತಾ ಇರ್ಬೋದು ಈ ಒಂದು ದೃಷ್ಟ ನೋಡಿ, ಎಲ್ಲಾನು ಚೆನ್ನಾಗೇ ಇದೆ, ಅದನ್ನು ಮೇಂಟೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದ್ರೆ ಇವರು ಏನ್ರಿ ಮಾಡ್ತಾ ಇದಾರ ಈ ಅಧಿಕಾರಿಗಳು, ಜನಪ್ರತಿನಿಧಿಗಳು. ಈತ ಕಡೆ ಗಮನ ಹರಿಸಿ. ಇಲ್ಲಿ ಜನ ಕುಡಿಯೋ ನೀರಿಗೂ ಪಕ್ಕದ ಊರಿಗೆ ಹೋಗಿ ತರುವಂತ ಪ್ರಸಂಗ ನಿರ್ಮಾಣ ಆಗಿದೆ. ನಮ್ಮ ಜೊತೆಲಿ ಗ್ರಾಮಸ್ಥರಿದ್ದಾರೆ, ಮಾತಾಡ್ಸೋಣ. ಯಾರು ಬಂದಿಲ್ರಿ, ವರ್ಷ ಆತಿ ಫಿಲ್ಟರ್ ನೀರು ಹಿಂಗೆ ಬಿದ್ದೈತ್ರಿ. ಬೈಕ್ ಇದ್ದ ಜನ ಹೋಗಿ ಹೊರಗಡೆ ಹೋಗಿ ತಂದು ಕುಡಿತಾರ್ರಿ. ನಮಗೆ ಬೈಕ್ ಇಲ್ಲ, ನಾವು ಬಡವ್ರದೀವಿ. ಇಲ್ಲೇ ಇವ ನೀರನ್ನೇ ಕುಡಿಬೇಕು. ಅವು ಕುಡಿಯೋ ನೀರು ಮಾಡಿ ಬಳಸೋ ನೀರನ್ನು ಡೈಲಿ ಬಿಡ್ತಾ ಇಲ್ಲ. 3 ದಿನಕ್ಕೆ 4 ದಿನಕ್ಕೆ ಬಿಡ್ತಾರ್ರಿ. ಅದು ನೀರಿಂಗ್ ಆಡಿದ್ದವರು ಮನೆಗೆ ಹೋಗಿ ನಾವು ನೀರು ತುಂಬ್ಕೊಂಬರ್ತೀವಿ ರೀ. ಅಷ್ಟೈತಿ. ಇಲ್ಲಿ ಮಳೆ ಬಂದ್ರೆ ಮಣಕಲ್ ಮಠ ನೀರು ರೀ. ನಮಗೆ ಯಾರಿಲ್ಲಿ ಕೇರ್ ಮಾಡ್ತಾನೆ ಇಲ್ಲ. ಇಲ್ಲಿ ನಾವು ಮಳೆ ಬಂದ್ರೆ ಭಾಳ ತಿಪ್ಪಲ ಐತ್ರಿ ನಮಗೆ ಅಡ್ಡಾಡಕ್ಕೆ. ರಸ್ತೆ ಮಾಡಿ ಹಂಗೆ ಬಿಟ್ಟಾರಿ. ಒಂದು ಕಡೆ ಏರ್ ಮಾಡ್ತಾರೆ, ಒಂದು ತಲೆ ಬಾಡಿಗೆ ಮಾಡ್ತಾರೆ. ನೀರ್ದಾರ ಮನೆ ಮುಂದೆ ಹೋಗ್ತಾವ್ರಿ, ನೀರು ಹತ್ರದಾರ ಮನೆ ಮುಂದೆ ನೀರೇ ನಿಂದಿರ್ತಾವ್ರಿ. ನಾವು ಮಕ್ಕಳು ನೋಡಿ ಹೊರಗಡೆ ಬಿಡೋಕಿಲ್ಲ. ಶುದ್ಧ ಕುಡಿಯೋ ನೀರಿನ ಘಟಕ ಬಂದಾಗಿದೆ. ನೀರು ತರಬೇಕಾದ್ರೆ ಎಲ್ಲಿ ಹೋಗ್ತೀವಿ? ಏನಿಲ್ರಿ, ಇದ್ದರು ತಗೊಂಡ್ ಬೈಕ್ ಇದ್ದರು ಹೋಗಿ ತಗೊಂಬಂದು ಕುಡಿತಾರ್ರಿ. ನಾವಿಲ್ಲಿ ಕಿಲೋಮೀಟರ್ ಹೋಗ್ಬೇಕಮ್ಮ ಕುಡಿಯೋ ನೀರು? ಹೋಗ್ಬೇಕ್ರಿ, ಒಂದು 4 ಕಿಲೋಮೀಟ್ರ್ ಬೇವೂರಿಗೆ ಹೋಗ್ತಾರ್ರಿ. ಬೇವೂರಿಗೆ ಹೋಗಿ ಕುಡಿಬೇಕ್ರಿ. ಇದ್ದೂರ ಏನಿಲ್ರಿ ನಮಗೆ. ಏನಿಲ್ರಿ ನಮ್ಗೆ. ಏನೇನು ಸಮಸ್ಯೆಗಳಿದಾವೆ, ಏನ್ ಆಗ್ಬೇಕು? ಮನೆ ಮುಂದ ಲೈಟಿಂಗ್ ಕಂಬದ ಇವು ವೈರಮ್ ನೋಡಿ ಜಾಸ್ತಿ ಇಳೆ ಬಿದ್ದಾವ್ರಿ. ನಮ್ಗೆ ಮಳೆ ಗಾಳಿ ಬಂದ್ರೆ ಭಾಳ ತಿಪ್ಪಲ್ರಿ. ನಾವು ಅದನ್ನೇ ನೋಡ್ಬೇಕು. ಓಣಿಗೆ ಲೈಟ್ ಕಂಬ ಅಲ್ಲಾಡ್ತಿರ್ತಾವ್ರಿ. ನೀವು ಸ್ವಲ್ಪ ಯಾರ ನೆತ್ರನಾರು ಬಂದ್ರೆ ತಲೆ ಬಡಿಯ ಲೆಕ್ಕ ಐತ್ರಿ ಅದು ವೈರ. ಅದನ್ನ ಯಾರು ಹೇಳಿ ಬಂದು ಸರ್ತಿಗೆ ಎಲೆಕ್ಷನ್ ಬರೋದ್ರಿಂದ ಮೂಮೆಂಟ್ನ ಬರ್ತಾರ್ರಿ. ನಾವಾಗಿ ಹೇಳಿದ್ರೆ ಆಯ್ತಮ್ಮ ಅಂತಾರ್ರಿ. ಒಳ್ಳೆ ಏನು ಕೇರ ಮಾಡಲ್ರಿ ನಮ್ಮನ್ನವ್ರು. ಕುಡಿಯೋ ನೀರು ರೀ, ಶೌಚಾಲಯ ಎಲ್ಲ ಸಮಸ್ಯೆ ಐತ್ರಿ. ಅಧಿಕಾರಿಗಳು ಬಂದು ನೋಡಿ ಕೇರ್ ಮಾಡಿ ಎಲ್ಲ ಮಾಡಿಕೊಡ್ಬೇಕಂತ ನಾವು ಕೇಳಿಕೊಳ್ಳುತ್ತೀವಿ ರೀ ಸರ್. ನಮ್ಮದು ಹಂಪನಾಳ್ ಗ್ರಾಮ ರೀ. ನಾವು ಇಲ್ಲಿ ಇದು ಭಾಳ ದಿನ ಆಯ್ತು ರೀ, 1 ವರ್ಷ ಮೇಲೆ ಆಯ್ತು ರೀ ಕುಡಿಯೋ ನೀರಿಂದ ಬಂದಾಗಿ. ಆಮೇಲೆ ಯೂಸ್ ಮಾಡೋ ನೀರನ್ನು ಬಿಡ್ತಾ ಇಲ್ಲ ರೀ ಜಾಸ್ತಿ. ಪಂಚಾಯತರು ಹೇಳಿದ್ರೆ ಅವರು ಕೇರ್ ಮಾಡ್ತಾಯಿಲ್ಲ, PDO ಕೇರ್ ಮಾಡ್ತಾಯಿಲ್ಲ ರೀ. ಏನಿಲ್ಲ ರೀ ಕುಡಿಯೋ ನೀರಿಗಾಗಿ. ಮತ್ತೆ ಇವಾಗ ಎಲ್ಲಿ ನೀವು ತರೋದು ಶುದ್ಧ ಕುಡಿಯೋ ನೀರು? ಬೇರೆ ಊರಿಗೆ ಹೋಗಿ ತರ್ಬೇಕ್ರಿ. 8 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಹೋಗಿ ತರ್ಬೇಕ್ರಿ. ಇದು ಅಧಿಕಾರಿಗಳ ಗಮನಕ್ಕೆ ತಂದಿದ್ರ? ನಾವು 3 ಸಲ 4 ಸಲ PDO ಫೋನ್ ಮಾಡೀವ್ರಿ. ಒಟ್ಟ ಕೇರ್ ಮಾಡವಲ್ರಿ ಅವರು. ಮತ್ತೆ ಈ ಊರಲ್ಲಿ ಹಂಪನಾಳ್ ಗ್ರಾಮದಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ? ಚರಂಡಿ ಅಂತೂ ಫುಲ್ ಬ್ಲಾಕ್ ಆಗಿ ಹೋಗ್ಯವ್ರಿ. ಅವು ಚರಂಡಿ ಬ್ಲಾಕ್ ಆಗ್ಯಾವ್ರಿ. ಕುಡಿಯೋ ನೀರು ಬಿಡ್ತಾ ಇಲ್ಲ ರೀ ಸರಿಗೆ. ಫಿಲ್ಟರ್ ನೀರದಂತೂ ಪೂರ್ತಿ ಬಂದ್ರಿ. ಇಲ್ಲಿ ಈ ಒಂದು ಗ್ರಾಮಕ್ಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು, ಶಾಸಕರು ಇವರೆಲ್ಲ ಭೇಟಿ ನೀಡಿದಾಗ ಈ ಸಮಸ್ಯೆಗಳ ಶಾಸಕರಿಗೂ ಹೇಳಿದಾರೆ, ಮುಟ್ಟಿಸಿದ್ದಾರೆ. ಅವರು ಕೇರ್ ಮಾಡಿಲ್ರಿ. ಇವರು PDOಗೂ ಹೇಳಿದೀವಿ ರೀ.
ಇವು ಸದ್ಯ ಕುಡಿಯೋ ನೀರಿಂದನೇ ದೊಡ್ಡ ಸಮಸ್ಯೆ ಇದ್ರೆ ಒಂದು ಓಣಿಗೆ ಬಂದ್ರೆ ಇನ್ನೊಂದು ಓಣಿಗೆ ಬಂದಿರಲ್ಲ. ಇಲ್ಲ ಊರಾಗ ಬಂದ್ರೆ ಈ ಹೊರಗಡೆ ಬರ್ರಿ ಅಂದಿಲ್ಲ, ಹೊರಗಡೆ ಬಂದ್ರೆ ಶಾಂತಾರಕ್ಕೆ ಬಂದಿರಲ್ಲ. 20-30 ದಿನ ಆಯ್ತು ರೀ ಇಷ್ಟೇ ನೀರಿನ. ಕೆರೆಯಲ್ಲಿ ನೀರು ನೋಡಿ ಬರ್ರಿ, ಒಂದು ಕೆರೆ ಇದೆ, ಮೂರು ಊರು ಸೇರಿ ಒಂದೇ ಕೆರೆ ಇದೆ. ಅದರಲ್ಲಿ ನೀವು ನೋಡಿ ಬರ್ರಿ, ಅದು ನೀರಿದೆ ಇಲ್ಲ ಅದ್ರ ಎಷ್ಟೊತ್ತು ನೀರಿದೆ ನೀರಿಲ್ಲಂಬ ನೀವು ನೋಡ್ರಿ. ಅವ್ರವ್ರದ್ದು ಏನೋ ಪಕ್ಷಿಗಳು ಬರ್ತಾವೆ, ಅವ್ರವ್ರು ಟೆಂಟ್ ಹೊಡ್ಸ್ತಾರ, ಮೈಕ್ ಇಡ್ತಾರ, ಭಾಷಣ ಮಾಡಿ ಹೋಗ್ತಾರ ಅಷ್ಟೇ. ಮಿಕ್ಕಿದ ಏನಿಲ್ಲ ಇಲ್ಲಿ. ಅವ್ರ ಏನು ಸಮಸ್ಯೆ ಕೇಳೋದಿಲ್ರಿ. ನೆಟ್ ಒಂದು ಮೋರಿ ಇಲ್ಲ, ಒಂದು ಬಾಚಕ್ ನೋಡ್ತಿ ಅಂದ್ರೆ ಒಂದು ಮೋರಿ ಇಲ್ಲ ಇಲ್ಲಿ. ಲೇಡೀಸಿಗೆ ಬಾತ್ರೂಮ್ ಕುಂದ್ರಕ್ಕಿಲ್ಲ, ಅಷ್ಟು ಎಲ್ಲ ಶೌಚಾಲಯಗಳು ಇಲ್ಲ, ಪ್ರತಿಯೊಂದು ಹೊಂದಿಕೆ ಇಲ್ಲ ಇಲ್ಲಿ. ಒಂದು ಕಂಬ ಹಾಕ್ಯಾರ, 21 ಮನೆಗೆ 100 ಮನೆ ಅದೇವ್ರಿ. ಒಂದೊಂದು ಬಾಜಿಗೆ ಒಂದ ಕಾಂಬಾರ ಇವು ಹೊರಗಡೆ ಏರಿಯಾಕ ನೋಡಿ ಬರ್ರಿ. ಅವ್ರು ಯಾವಾಗ ಬರ್ತಾರೆ? ಎಲೆಕ್ಷನ್ ಟೈಮ್ ಬರ್ತಾರೆ ನೋಡ್ರಿ. ಎಲೆಕ್ಷನ್ ಟೈಮ್ ಮುಂದೆ ನಮಗೆ ಹಾಕ್ಬೇಕ್ರಿ, ನಮ್ದೇ ಗೆಲ್ತೀವಿ, ನಮ್ದೇ ಪಕ್ಷ ಎಲ್ಲ ಮಾಡಿ ಕೊಡ್ತೀವಿ ಅಂತಾರೆ. ಒಂದಿಟ್ಟು ಒಳ್ಳೆ ಒಟ್ಟಿ ರಿಟರ್ನ್ ಬರಲ್ಲ ಹೇಳ್ರಿ. ಫಿಲ್ಟರ್ ನೀರು ಮಾಡ್ಯಾರ, ತಿರ್ಗಿ ಅದು ಕಲ್ಲೊಂದು ಹಾಕಿದ ಒಳ್ಳೆ ಪ್ಲಸ್ ಏನಿಲ್ರಿ. ಅದು ಒಂದು ತಿಂಗಳೂ ಯೂಸ್ ಆಗಿತ್ತಾರೆ ಕುಡಿಯೋ ನೀರಿಂದ. ಫಿಲ್ಟರ್ ನೀರು ಮಿಕ್ಕಿದ್ದು ಏನಿಲ್ರಿ ಇಲ್ಲಿ. ಬೇಕಾದ್ರೆ ಓಣಿ ಎಲ್ಲ ವಿವರಿಸಿ ನೋಡ್ರಿ. ಇಲ್ಲಿ ಏನಿದೆ ಲೇಡೀಸ್ಗಳು ಕೇಳ್ರಿ, ಹೆಣ್ಮಕ್ಳು ಕೂಡ ಕೇಳ್ರಿ, ಓಣಿ ಕೇಳಿಬಿಟ್ಟು. ಸರ್, ಇದು ಹಂಪನಾಳ ಮತ್ತು ನಂಜಲ್ದಿನ್ನಿ, ಗುಡುಗಲ್ದಿನ್ನಿ ಈ ಮೂರು ಊರಿಗೆ ಇದೇ ಕೆರೆ ಗತಿ. ಇವತ್ತು ನೋಡ್ತಾ ಇದ್ದೀರಿ ಈ ಕೆರೆಯಲ್ಲಿ ಎಷ್ಟು ಗಲೀಜಿದೆ. ಈ ನೀರನ್ನು ಕುಡಿದು ಹಲವಾರು ರೋಗಗಳು ಹಬ್ಬುವ ಸಾಧ್ಯತೆ ಇದೆ. ಆಮೇಲೆ ಫಿಲ್ಟ್ರ್ ಆಗಿ ಹೋಗ್ತಾ ಇಲ್ಲ, ಸುಮ್ಮನೆ ಸಿಂಪಲ್ ಫಿಲ್ಟ್ರ್ ಆಗುತ್ತಾ. ಆಮೇಲೆ ಕೆರೆಗೆ ನೀರು ತುಂಬಿಸ್ರಂತ ಕಾಂಟ್ರಾಕ್ಟ್ರಿಗೆ ಹೇಳಿದ್ವಿ, ಕಾಂಟ್ರಾಕ್ಟ್ ಟೆಂಡ್ರ್ ತಗೊಂಡಾರ. ಇವತ್ತು ಟೆಂಡ್ರ್ ತಗೊಂಡು ಅವ್ರು ಕೂಡ ಇದ್ರ ಬಗ್ಗೆ ಕಾಳಜಿ ವಹಿಸಿಲ್ಲ. ಇವತ್ತು ಪಿ ಡಿ ಸಾಬ್ರಿಗೆ ಅವತ್ತು ಹೇಳಿದ್ವಿ, ಇವತ್ತು ನೀರು ಗಂಟೆಯವ್ರಿಗೆ ಹೇಳಿದ್ವಿ, ಎಲ್ಲರಿಗೆ ಹೇಳಿದ್ರು ಕೂಡ ನೀರು ತುಂಬಿಸ್ರಿ ಮುಂದೆ ಪ್ರಾಬ್ಲಮ್ ಆಗುತ್ತಂದ್ರೆ ನೀರು ತುಂಬಿಸಿಲ್ಲ. ನಾನು ಕೂಡ ಗ್ರಾಮ ಪಂಚಾಯತ್ ಸದಸ್ಯ ಇದ್ದೀನಿ, ನನಗೆ ಕೂಡ ಬೆಲೆ ಇಲ್ದಂಗೆ ಆಗೈತೆ. ಇವತ್ತು ಜನಪ್ರತಿನಿಧಿಗಳಿಗೆ ಜನ ಬೈತಾರ. ಈಗ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರನ್ನ ಊರಾಗ ಅಡ್ಡಾಡ್ಲಾರ್ದ ಪರಿಸ್ಥಿತಿ ಆಗಿಬಿಟ್ಟೈತೆ. ಅಂಥ ಪರಿಸ್ಥಿತಿ ಒಬ್ಬರು ಟೆಂಡ್ರ್ ತೊಗೊಂಡಾರ, ಕುರ್ಕುಂದಿ ಅವರು, ಸೋಮಶೇಖರ್ ಅಂತೇಳಿ. ಅವರು ಕೂಡ ಇದ್ರ ಬಗ್ಗೆ ಕಾಳಜಿ ವಹಿಸಿಲ್ಲ. ಇವತ್ತು ಕೆರೆ ತುಂಬುವಂಥ ವ್ಯವಸ್ಥೆ ಮಾಡಲ್ಲ. ಕೆರೆ ತುಂಬಿದ್ರೆ ಈ ಗತಿ ಮೂರೂರಿಗೆ ಇದೇ ಕೆರೆ ಗತಿ ಸರ್. ಮುಂದಿನ ದಿನಮಾನಗಳಲ್ಲಿ ನೀರಿಂದ ಒಂದು ಹಾಹಾಕಾರ ಆಗೋ ಸಂಭವ ಇದೆ. ಯಾಕಂದರೆ ಇವತ್ತು ಮಳೆ ಅಭಾವ ಆಗಿದೆ. ಇವತ್ತು ಡ್ಯಾಮ್ನಲ್ಲಿ ನೀರಿಲ್ಲ. ಈ ಡ್ಯಾಮ್ನಲ್ಲಿ ನೀರು ಬಂದಾಗ ಮಾತ್ರ ಈ ಕೆರೆ ತುಂಬಿಸೋಕೆ ಸಾಧ್ಯ. ಇವತ್ತು ಡ್ಯಾಮಿಗೆ ನೀರಿಲ್ಲ, ಇವತ್ತು ಮಳೆಯೂ ಇಲ್ಲ. ಇವತ್ತು ಪರ್ಯಾಯ ವ್ಯವಸ್ಥೆ ಎಲ್ಲಿಲ್ಲ. ಈಗ ನಮಗೆ ಟ್ಯಾಂಕ್ ಮುಖಾಂತರ ತಂದು ಹಾಕ್ಬೇಕು. ಟ್ಯಾಂಕ್ ಮುಖಾಂತರ 3,500 ಜನ ಅದಾರೆ ಹಂಪನಾಳಲ್ಲಿ ಅಷ್ಟೇ. ಮತ್ತು ನಂಜದಿನ್ನಿ, ಗುಡುಗಲ್ದಿನ್ನಿ ಈ ಮೂರೂರಿಗೂ ಇದೇ ಕೆರೆಗತಿ. ಅದಕ್ಕಾಗಿ ಈ ಸಂಬಂಧಪಟ್ಟ ಜಿಲ್ಲಾ ಪಂಚಾಯತಿ ಸಿ ಒ ಇರ್ಬೋದು, ಪಿ ಡಿ ಇರ್ಬೋದು, ತಾಲೂಕ್ ಪಂಚಾಯತಿ ಎ ಡಿ ಇರ್ಬೋದು, ಸಾಬ್ರು ಇರ್ಬೋದು, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇರ್ಬೋದು, ಇದನ್ನು ಎಚ್ಚೆತ್ತುಕೊಂಡು ಗಮನ ಹರಿಸಿ ಶಾಶ್ವತವಾಗಿ ನೀರಿನ ಅಭಾವ ಆಗಲಾರ್ದಂಗೆ ನೋಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ತಮಗೆ ಒಳ್ಳೆಯದಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲವಾದರೆ ಜನಗಳಿಗೆ ಏನಾರ ನೀರಿನ ಬಗ್ಗೆ ತೊಂದರೆ ಆದರೆ ನಾವು ಮಾತ್ರ ಸುಮ್ಮನೆ ಇರೋದಿಲ್ಲ. ಜನಗಳ ಮುಖಾಂತರ ನಾವು ಪ್ರತಿಭಟನೆ ಹಂತವಾಗಿ ಮಾಡೋಕ್ಕೆ ರೆಡಿ ಇದೀವಿ ಅಂತ ತಮ್ಮಲ್ಲಿ ಎಚ್ಚರಿಕೆಯಾಗಿ ನಿಮಗೆ ಎಚ್ಚರಿಕೆಯ ಒಂದು ಸಂದೇಶವನ್ನು ಕಳಿಸಿ. ನಾ ಪರೆಡ್ಡಿ ಅಂತೇಳಿ ಸರ್, ನಾನು ಗ್ರಾಮ ಪಂಚಾಯತಿ ಸದಸ್ಯ ಇದ್ದೀನಿ ಸರ್. ಪ್ರೆಸೆಂಟ್ ಇನ್ನೊಂದು 3 ತಿಂಗಳ ಅವಧಿ ಇದೆ ನಮ್ಮದು. ನಾನು ಅನೇಕ ಸಾರಿ ನಮ್ಮ ಊರಿನ ಮೂಲಭೂತ ಸೌಲಭ್ಯಗಳ ಬಗ್ಗೆ ಎಲ್ಲ ಅಧಿಕಾರಿಗಳಿಗೆ ಕೇಳಿದ್ರು ಕೂಡ ನಾಳೆ ಮಾಡ್ಸಮ್ಮ, ನಾಡ್ದು ಮಾಡ್ಸಮ್ಮ, ಬರೀ ಇದು ಆರಿಕೆ ಉತ್ತರ ಕೊಡ್ತಾರೆ ಹೊರತು ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಕೂಡ ಬೆಲೆ ಇಲ್ದಂಗೆ ಆಯ್ತು ರೀ. ಸ್ಪಂದನೆ ಇಲ್ಲ. ಪಿ ಡಿ ಒ ಇರ್ಬೋದು, ಇನ್ನೂ ಅನೇಕ ಅಧಿಕಾರಿಗಳಿಗೆ, ಒಂದು ಜಸ್ಕಾಮ್ದವ್ರು ಇರ್ಬೋದು, ಯಾವ ಟಿ ಸಿ ಬಗ್ಗೆ, ಫಿಲ್ಟ್ರ್ ನೀರು ಟಿ ಸಿ ಬಗ್ಗೆ ಜಸ್ಕಾಮ್ದು ಡಬಲಿಗೆ ಕೂಡ ಮಾತಾಡಿದ್ರೆ ಕೊಡ್ತೀವಿ ಹೇಳ್ರಿ, ನಾಳೆ ಕಳಿಸ್ತೀವಿ, ನಾಳೆ ಕೊಡ್ತೀವಿ. 1 ವರ್ಷ ಆಯ್ತು ರೀ ಫಿಲ್ಟ್ರ್ ನೀರು ಇಲ್ಲ ಊರಿಗೆ. ಆಮೇಲೆ ಕೆರೆಯಲ್ಲಿ ನೀರು ತುಂಬಿಸಿಲ್ರಿ. ತುಂಬಿಸ್ರಿ ಅಂತ ಅವಾಗ ಹೇಳಿದ್ರು ಕೂಡ ರೆಸ್ಪಾನ್ಸ್ ಮಾಡಲಿಲ್ಲ, ತುಂಬಿಸಿಲ್ಲ. ಇವತ್ತು ನೀರಿಂದ ಹಾಹಾಕಾರ ಎದ್ದೈತ್ರಿ. ಇವಾಗ ಒಂದು ಬೋರ್ವೆಲ್ ಐತ್ರಿ ವಾಟರ್ ಟ್ಯಾಂಕ್ ಪಕ್ಕ, ಅದಕ್ಕೆ ಕಲೆಕ್ಷನ್ ಕೊಟ್ಟರೆ ಊರಾಗ ಸಪ್ಲೈ ಮಾಡಿಸ್ರಿ. ಒಂದು ಪ್ರಾಬ್ಲಮ್ ಕಡಿಮೆ ಆಗುತ್ತಂದ್ರೆ ಅದಕ್ಕೂ ಬಗೆಹರಿಸೋಕ್ಕಿಲ್ಲ. ಇವಾಗ ಏನು ಮಾಡ್ತಾರೆ ಸರ, ನಾವು ಕುಂತಿರ್ತೀವಲ್ರಿ ಸರ್, ಸಾರ್ವಜನಿಕರದ್ದು ತಪ್ಪಲ್ರಿ ಸರ್. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮನ್ನು ಓಟ್ ಹಾಕಿ ಗೆಲ್ಸಾರ ಸರ್. ಗ್ರಾಮ ಪಂಚಾಯತ್ ಸದಸ್ಯರು ಮಾಡ್ಯಾರ, ಅವ್ರು ಬಂದು ಕೇಳೋದು ಫಸ್ಟ್ ನಮ್ಮನ್ನೇ, ಅವ್ರದ್ದು ತಪ್ಪಲ್ಲ ಸರ್. ಆದ್ರೆ ಇಲ್ಲಿ ಏನಾಯ್ತು ಸರ್, ಬೇಕಂತರ ವಾಟರ್ ಮ್ಯಾನ್ಗಳಿರ್ಬೋದು, ಅಲ್ಲಿ ನೀರು ಗಂಟೆರು ಇರ್ಬೋದು, ಆಮೇಲೆ ಅವರು ಕೆರೆ ಕಾಂಟ್ರಾಕ್ಟ್ ಅದಾರ ಒಬ್ಬರು, ಅವರು ಕೂಡ ಕಾಂಟ್ರಾಕ್ಟ್ರ್ ತೊಗೊಂಡು ಇವತ್ತು ಕೆರೆ ತುಂಬಿಸುವಂಥ ಕೆಲಸ ಮಾಡಿಲ್ಲ. ಹಿಂಗಾಗಿ ನಮಗೇನಾಯ್ತು ಸರ್,
ಪ್ರತಿಯೊಂದೂ ಗ್ರಾಮ ಪಂಚಾಯತ್ ಸದಸ್ಯರಿಗೆ ತಂದಿಟ್ರ. ಇದು ನಮ್ಮ ಒಬ್ಬರಿಂದ ಸಾಧ್ಯ ಇಲ್ಲ ಸರ್. ಗ್ರಾಮ ಪಂಚಾಯತ್ ಸದಸ್ಯರಿಗೆ ಏನು ಒಂದು ವರ್ಷಕ್ಕೆ ಅನುದಾನ ಕೊಡ್ತಾರೆ, 5 ಲಕ್ಷ ರೂಪಾಯಿ ಅನುದಾನ ಕೊಡ್ತಾರೆ ಸರ್ ಒಂದು ಕೆಲಸ ಮಾಡೋಕೆ. 15 ಹಣಕಾಸಿನಾಗ ಒಂದು ಕೊಡ್ತಾರೆ, ಇವೆರಡೇ ನಮಗೆ ಕೊಡೋದು. ಅದರಿಂದ ನಾವೇನು ಊರು ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಸರ್. ಆಮೇಲೆ ಇವತ್ತು ಮೂಲಭೂತ ಸೌಲಭ್ಯಗಳಿಗೆ ಈ ವಂಚಿತ ಆಗಿದ್ದ ಕಾರಣ ಅಂದ್ರೆ ನಮ್ಮೂರಲ್ಲಿ ಎಲ್ಲರೂ ಒಗ್ಗಟ್ಟಿರಲಾರ್ದ ಕಾರಣ. ಈಗ ಇದೇ ನಾವು 5 ಜನ ಗ್ರಾಮ ಪಂಚಾಯತ್ ಸದಸ್ಯರಿದ್ದೀವಿ ಸರ್, ಯಾರೂ ಒಗ್ಗಟ್ಟಿಲ್ಲ. ಒಗ್ಗಟ್ಟಾಗಿ ಒಂದು ಧ್ವನಿಗೂಡಿಸಿರ ಊರಿನ ಸೌಲಭ್ಯಗಳು ತಗೋಬೋದು ಸರ್. ನಾನು ಊರಿನ ಸಲಹೆ ಹೋರಾಟ ಮಾಡಿದ್ರೆ ಅವರು ಹೋರಾಟನ ಮಾಡ್ತಾ ಇಲ್ಲ ಸರ್, ಕೇಳ್ತಾ ಇಲ್ಲ. ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಬಂದಿದ್ರ? ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ 3-4 ಸಲ ಫೋನ್ಯಾಗ ಮಾತಾಡಿ ಸರ್ ಬರ್ತೀವಿ ಅಂತಾರೆ. ಬಂದಾಗ ಫೋನ್ ಮಾಡ್ರಂದ್ರೆ ನಿನ್ನೆ ಬರ್ತು ಅಂದ್ರೆ ಬಂದಿಲ್ಲ ರೀ ಸರ್. ಓಕೆ, ಇನ್ನೊಂದು ಈ ಊರಲ್ಲಿ ಬರೀ ನೀರಿನ ಸಮಸ್ಯೆನ ಮತ್ತೆ ಇನ್ನು ಬೇರೆ ಏನು ಸಮಸ್ಯೆ? ಎಲ್ಲ ಸಮಸ್ಯೆ ತಡ್ರಿ, ನೀರಿನ ಸಮಸ್ಯೆ ಅಂತಲ್ಲ ಸರ್. ಹೈಟೆಕ್ ಶೌಚಾಲಯ ಮಾಡಿದ್ದಾರೆ ಸರ್, ಅದಕ್ಕೆ ವಾಟರ್ ಟ್ಯಾಂಕ್ ಇಲ್ಲ, ಬೋರ್ವೆಲ್ ಹಾಕಿಲ್ಲ, ಆಮೇಲೆ ಕರೆಂಟ್ ಕಲೆಕ್ಷನ್ ಇಲ್ಲ, ಅರ್ಧಂಬರ್ಧ ಮಾಡಿಬಿಟ್ಟು ಹೋಗ್ಯಾರ ಸರ್. ಫಿಲ್ಟ್ರ್ ನೀರು 1 ವರ್ಷ ಆಯ್ತು ರೀ ಸರ್. ಅದನ್ನು ಒಂದು TC ಹೋಗಿದೆ, TC ಕುನ್ಸಕ್ಕೆ 1 ವರ್ಷ ಬೇಕಂದ್ರೆ ಸರ್ ಟೈಮ್. ಅರ್ಜಿ ಹಾಕಿದ್ರು ಕೂಡ ಇವತ್ತು TCಗೆ ರೆಸ್ಪಾನ್ಸ್ ಇಲ್ಲ. ಆಮೇಲೆ CC ರೋಡ್ಗಳು ಒಂದೂವರೆ ತಿಂಗಳಾಯ್ತು ಸರ್, ಕಂಕರ ಹಾಕಿ ಇವತ್ತು ಗಾಡಿ ಕೆಂಬಿದ್ದಾರೆ ಓಣಿಗಳಲ್ಲಿ, ಆ ಕಂಕರ ಹಾಕಿ ಹಂಗೆ ಬಿಟ್ಟು ಹೋಗ್ಯಾರ ಸರ್. ಇದನ್ನು MLA ಗಮನಕ್ಕೂ ನಾನು ಮೌಖಿಕವಾಗಿ ಹೇಳಿನಿ ಸರ್, ಪೂಜೆ ಮಾಡೋಕೆ ಎಲ್ಲೆಲ್ಲ ಬಂದಾಗೂ ತಿಳಿಸೀನಿ ಸರ್. ಇವತ್ತು ಅವರು ಹೇಳ್ತೀವಿ ಫೋನ್ ಮಾಡಿ ಅಂತ ಹೇಳಿದ್ರೆ ಸರ್, ಅವರು MLA ಹೇಳಿರ್ಬೋದು, ಆದರೆ ಇವರು ಕೆಲಸ ಹಿಡ್ದಂಥ ಒಂದು ಕಾಂಟ್ರಾಕ್ಟ್ರು ರೆಸ್ಪಾನ್ಸ್ ಇಲ್ಲ ಸರ್. ಇನ್ನೊಂದು ನಮ್ಮೂರಿಗೆ ಮುಖ್ಯವಾಗಿ ಅಂದ್ರೆ 30 ಕಿಲೋಮೀಟ್ರು ಕಾಲೇಜಿಗೆ ಹೋಗ್ಬೇಕು ಸರ್. ಪದವಿ ವಿದ್ಯಾಲಯಕ್ಕೆ ಇವತ್ತು ನಮ್ಮೂರಲ್ಲಿ ಆ ಸೌಲಭ್ಯ ಬೇಕು ಸರ್. 10th ಕ್ಲಾಸ್ ಆಗಿ ಇವತ್ತು 15 ವರ್ಷ ಆಯಿತು, ಇವತ್ತು ಕಾಲೇಜ್ ಇಲ್ಲ ನಮ್ಮೂರಿಗೆ. ಒಂದು ಮುರಾರ್ಜಿ ಸ್ಕೂಲ್ ಆಗಿತ್ತು ಸರ್, ಅದು ಕೂಡ ಬೇರೆ ಕಡೆ ಸ್ಥಳಾಂತರ ಮಾಡಿದರು. ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೇಕು ಸರ್. ಬಳಗಾನೂರು 30 ಕಿಲೋಮೀಟ್ರ್ ಆಯ್ತು ಸರ್. ಅದಕ್ಕೆ ನಮ್ಮನ್ನು ಸೇರಿಸ್ಯಾರ ಸರ್. ಬಳಗಾನೂರಿಗೆ ನಮ್ಮನ್ನು ಹಂಪನಾಳ ಸೇರಿಸ್ಯಾರ ಸರ್. ಅಲ್ಲಿಗೆ ಹೋಗಿ ನಾವು ಯಾರಾದ್ರೂ ಬಾಣಿತನ ಆದ್ರೆ ಅವರಲ್ಲಿ ಸರ್ಟಿಫಿಕೇಟ್ ತರಕ್ಕೆ ಹೋಗ್ಬೇಕು ಸರ್. ಈ ಸಮಸ್ಯೆ ಭಾಳ ಐತೆ ಸರ್. ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೇಕು, ಆಮೇಲೆ ಪದವಿ ಪೂರ್ವ ಕಾಲೇಜ್ ಬೇಕು, ಮತ್ತು ಇನ್ನು ಕುಡಿಯೋ ನೀರಿಂದು ಇನ್ನು ಮೇಲಂತೂ ಪೂರ್ತಿ ಹಾಹಾಕಾರ ಇದ್ದೇಳಿ ಸರ್. ಅಲ್ಲಿ ಕೆರೆಯಲ್ಲಂತೂ ನೀರಿಲ್ಲ. ನೀರು ಸಪ್ಲೈ ಮಾಡೋಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಸರ್, ಒಂದು ಬೋರ್ ಇದೆ. ಆ ಬೋರ್ಲಿದ್ದ ಬಳಕೆಗೆ ಬಟ್ಟೆ ಒಗ್ಯಾಕೆ ಅದು ಸಪ್ಲೈ ಮಾಡಿ ಫಿಲ್ಟ್ರ್ ನೀರು ಚಾಲು ಮಾಡಿದ್ರೆ ಕುಡಿಯೋಕ್ಕಾಗುತ್ತೆ ಸರ್. ಇದನ್ನು ಮಾಡಿಕೊಟ್ರೆ ಅಧಿಕಾರಿಗಳಿಗೆ ಒಂದು ಒಳ್ಳೆ ಕೆಲಸ ಆಗತ್ತೆ ನಮ್ಮ ಗ್ರಾಮಕ್ಕೆ. ಒಂದು ವೇಳೆ ಅವ್ರು ಮಾಡಿಲ್ಲ ಅಂದ್ರೆ ನಾನು ಒಬ್ಬನೇ ಆದರೆ ಚಿಂತಿಲ್ಲ, ಜನ ಕರ್ಕೊಂಡು ಪಂಚಾಯತ್ ಮುಂದೆ ಧರಣಿ ಕುಂದ್ರಕ್ಕೆ ರೆಡಿ ಇದ್ದೀನಿ ಸರ್. ಕಂಬ ಒಂದ ಏನಮ್ಮ ಇದು? ಆದ್ರೆ ಈ ಅಪ್ ಟು ಇಲ್ಲಿಂದ ಇಲ್ಲಿಗೆ ಒಂದೇ ಕಂಬನ? ರೋಡ್